ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆದವರಿಗೆ ದಂಡಾಸ್ತ್ರ ಪ್ರಯೋಗ ಮುಂದುವರೆದಿದೆ. ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ ಯುವತಿಯೊಬ್ಬಳು ರಸ್ತೆ ಬದಿ ಕಸ ಸುರಿದಿದ್ದಲ್ಲದೆ ಸಿಸಿ ಕ್ಯಾಮೆರಾ ಮುಂದೆ ಡ್ಯಾನ್ಸ್ ಮಾಡಿ ಹುಚ್ಚಾಟ ಮೆರೆದಿದ್ಲು. ಇದೀಗ ಆ ಯುವತಿಗೆ ಜಿಪಿ ಅಧಿಕಾರಿಗಳು ಶಾಕ್ ನೀಡಿದ್ದು, ಯುವತಿ ಮನೆಗೆ ಹೋಗಿ 1,000 ರೂಪಾಯಿ ಫೈನ್ ಹಾಕಿದ್ದಾರೆ. ಕಸದ ಸಮಸ್ಯೆಗೆ ಮುಕ್ತಿ ಹಾಡೋದಕ್ಕೆ ಜಿಪಿಎ ಜೊತೆ ಮೈಕೋ ಲೇಔಟ್ ನಿವಾಸಿಗಳು ಕೈ ಜೋಡಿಸಿದ್ದು, ಕಸ ಹಾಕ್ತಾ ಇದ್ದ ಪಾಯಿಂಟ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ರು. ಆ ಮೂಲಕ ಕಸ ಹಾಕುವವರನ್ನ ಪತ್ತೆ ಮಾಡುವ ಕೆಲಸಕ್ಕೆ ನಿರ್ಧರಿಸಲಾಗಿತ್ತು. ಕ್ಯಾಮೆರಾ ಕಂಡು ಕಸ ಹಾಕುವ ಚಾಳಿಯನ್ನ ಕೆಲವರು ಮುಂದುವರೆಸಿದ್ದು, ಯುವತಿಯೊಬ್ಬಳು ಇಲ್ಲಿ ಕಸ ತಂದು ಸುರಿದಿದ್ದಲ್ಲದೆ ಕ್ಯಾಮೆರಾ ಕಂಡು ಡ್ಯಾನ್ಸ್ ಮಾಡಿ ದಂಡ ಕಟ್ಟಿದ್ದಾಳೆ. ಫೋಟೋಗ್ರಾಫರ್ ಒಬ್ಬರು ಹೋಟೆಲ್ಗೆ ಊಟ ಮಾಡೋದಕ್ಕೆ ತೆರಳಿದ್ದಾಗ ಖದೀಮ ಕ್ಯಾಮೆರಾ ಇದ್ದ ಬ್ಯಾಗ್ ಕದ್ದು ಪರಾರಿಯಾಗಿದ್ದಾನೆ. ನೆಲಮಂಗಲ ಬಳಿಯ ಡಾಬಸ್ಪೇಟೆಯ ಸೋಮೇಶ್ವರ ಇಡ್ಲಿ ಹೋಟೆಲ್ ಸೆಂಟರ್ನಲ್ಲಿ ಈ ಘಟನೆ ನಡೆದಿದೆ. ವೇದಮೂರ್ತಿ ಎಂಬುವರ ಕ್ಯಾಮೆರಾ ಕಳ್ಳತನವಾಗಿದ್ದು, ಖದೀಮನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟಿ ರಜನಿ ಮಹೇಶ್ಗೆ ಕಾಮಕನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ವಿಡಿಯೋ ಕಳಿಸಿ ವಿಕೃತಿ ಮೆರೆದಿದ್ದಾನೆ. ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ನಟಿಗೆ ಟಾರ್ಚರ್ ನೀಡಿದ್ದಾನೆ. ಈ ಸಂಬಂಧ ನಟಿ ರಜನಿ ಅನ್ನಪೂರ್ಣೇಶ್ವರಿ ಠಾಣೆಗೆ ದೂರು ನೀಡಿದ್ದು, ಆರೋಪಿ ನವೀನ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಮೊದಲು ಫೇಸ್ಬುಕ್ನಲ್ಲಿ ನವೀನ್ಸ್ ಎಂಬ ಖಾತೆಯಿಂದ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿದ್ದಾನೆ. ನಟಿ ರಿಕ್ವೆಸ್ಟ್ ಸ್ವೀಕರಿಸಿದ ಹಿನ್ನೆಲೆ ಮೆಸೆಂಜರ್ನಲ್ಲಿ ಮೆಸೇಜ್ ಮಾಡಿದ್ದಾನೆ. ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ. ಮರ್ಮಾಂಗದ ಫೋಟೋ, ವಿಡಿಯೋ ಕಳಿಸಿ ನಿತ್ಯ ಕಿರುಕುಳ ಕೊಡ್ತಾ ಇದ್ದ. 2-3 ಸಲ ವಾರ್ನ್ ಮಾಡಿದ್ರೂ ಕೇಳಿಲ್ಲ ಅಂತ ನಟಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾ ಅಂದರೆ 1000 ಬರುತ್ತೆ ಹೋಗುತ್ತೆ. ಇದು ತುಂಬ ಅತಿರೇಕಕ್ಕೆ ಹೋದಾಗ ನನಗೆ ಎಲ್ಲೋ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ನಾನು ನೋಡಿದೆ, ಒಂದು 2-3 ಸಲ ವಾರ್ನ್ ಮಾಡಿದೆ, ಬೇಡ ಈ ರೀತಿ ಎಲ್ಲ ಕಳಿಸ್ಬೇಡಿ, ಅನ್ನೋನ್ ಪರ್ಸನ್ನು ಯಾರು ನಿಮ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಕಳಿಸ್ತೀರಾ, ಬೇಡ ಅಂತ ಒಂದು ಒಳ್ಳೆ ರೀತಿಯಲ್ಲೇ ನಾನು ಕನ್ವೆ ಮಾಡೋಕ್ಕೆ ನೋಡಿದೆ. ಬೇರೆ ಒಂದು 4-5 ಐಡೀಸು ಬ್ಲಾಕ್ ಮಾಡಿದ್ದೆ ನಾನು. ಬ್ಲಾಕ್ ಮಾಡಿ ಆದಮೇಲೂ ನನಗೆ ಟಾರ್ಚರ್ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ವಿಯರ್ಡಾಗಿ ವಿಚಿತ್ರವಾಗಿ ವಿಡಿಯೋಗಳು ಕಳಿಸೋದು, ಇದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಮರ್ಮಾಂಗದ ಫೋಟೋಗಳು ಕಳಿಸೋದು. ಕೊನೆಗೆ ಇದು ಯಾಕೋ ಆಗ್ತಾಯಿಲ್ಲ. ಆಮೇಲೆ ನಮ್ಮದು ಅಂದರೆ ಒಂದು ಕವರ್ಡಾಗಿ ಜೀವನ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು. ಕೆಲವು ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ. ಇದು ತುಂಬ ನಡೀತಾ ಇದೆ. ಇಗ್ನೋರ್ ಮಾಡಿ ಸುಮ್ಮನೆ ಹಾಕ್ತಾರೆ. ಕೆಲವರು ಒಳಗಡೆ ಹಿಂಸೆ ಅನುಭವಿಸ್ತಾರೆ. ಸೊ ಬೇಡ, ನೋಡೋಣ, ಕರೆದು ಹೇಳೋಣ ಅಂತ ಹೇಳಿದೆ ನಾನು. ಕರೆದು ಹೇಳಿದ್ರು ಮನುಷ್ಯ ತಿದ್ಕೊಂಡಿಲ್ಲ ಅಂದಮೇಲೆ ನಾನು ಸ್ಟೆಪ್ ತಗೋಬೇಕಾಗಿ ಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.